ನಮಸ್ಕಾರ. ದಿನನಿತ್ಯ ನಾವಾಡುವ ಮಾತು ಹಲೋ ಅನ್ನೋ ಒಂದು ಸಾಮಾನ್ಯ ಪದದಿಂದ ಹಿಡಿದು ಕೋಪದಲ್ಲಿ ಆಡುವ ಬೈಗುಳದವರೆಗೆ ಇವೆಲ್ಲವೂ ನಮ್ಮ ಗಂಟ್ಲಿನಿಂದ ಹುಟ್ಟೋದೇ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ನಂಬೋಕ್ ಸಾಧ್ಯನಾ? ಖಂಡಿತ ಕಷ್ಟ. ಸಾಮಾನ್ಯ ವಿಜ್ಞಾನದ ಪ್ರಕಾರ ಕಂಠದಿಂದಲೇ ಶಬ್ದ ಬರುತ್ತೆ ಅಂತ ನಾವೇನ ಅಂದುಕೊಂಡಿರ್ತೀವಿ ಅಲ್ವಾ? ಅದೇ, ಇದು ಕೇವಲ ಕಲ್ಪನೆ ಅಲ್ಲ. ವಾಸ್ತವದಲ್ಲಿ ಶಬ್ದ ಹುಟ್ಟೋದು ಕಂಠದಲ್ಲಿ ಅಲ್ಲ, ಬದಲಾಗಿ ನಮ್ಮ ನಾಭಿಯ ಕೆಳಭಾಗದಲ್ಲಿರುವ ಒಂದು ನಿಗೂಢ ಶಕ್ತಿ ಕೇಂದ್ರದಿಂದ. ಇಂದಿನ ಈ ವಿಶೇಷ ಅಧ್ಯಯನಕ್ಕೆ ಸ್ವಾಗತ. ಕೇಳುಗರಿಗೆ ಇದೊಂದು ಅಚ್ಚರಿಯ ವಿಷಯವಾಗಿರ್ಬೋದು. ಮೇಲ್ನೋಟಕ್ಕೆ ಮಾತು ಅನ್ನೋದು ಕೇವಲ ಶ್ವಾಸಕೋಶದ ಗಾಳಿ ಮತ್ತು ಸ್ವರಪೆಟ್ಟಿಗೆಯ ಕಂಪನ ಅಂತ ಭೌತಶಾಸ್ತ್ರ ಹೇಳುತ್ತೆ. ಆದರೆ ಯೋಗಿಕ ದೃಷ್ಟಿಕೋನದಲ್ಲಿ ನಾವು ಆಡುವ ಪ್ರತಿಯೊಂದು ಮಾತಿನ ಹಿಂದೆಯೂ ಒಂದು ಬೃಹತ್ ಅಗೋಚರ ಪ್ರಯಾಣವಿದೆ. ಈ ಅದ್ಭುತವಾದ ರಹಸ್ಯವನ್ನ ನಾವು ಗಾಯತ್ರಿ ಚೈತನ್ಯ ಅನ್ನೋ ಅತ್ಯಮೂಲ್ಯ ಮಾಹಿತಿಯ ಆಧಾರದ ಮೇಲೆ ಅರಿಯಲಿದ್ದೇವೆ. ಜೊತೆಗೆ ಈ ವಿಚಾರಗಳನ್ನ ಸೌ ಅನಿತಾ ಅರವಿಂದ್ ಸರಾಫ್ ಅವರ ಮಾಹಿತಿಯ ಹಿನ್ನೆಲೆಯಲ್ಲಿ ಇವತ್ತು ವಿಶ್ಲೇಷಣೆ ಮಾಡೋಣ. ಖಂಡಿತ. ಶಬ್ದ ಹೇಗೆ ಉತ್ಪತ್ತಿಯಾಗುತ್ತೆ ಮತ್ತೆ ದೈನಂದಿನ ಮಾತು ಹೇಗೆ ಬ್ರಹ್ಮಾಂಡದ ಶಕ್ತಿಯೊಡನೆ ಬೆಸೆದುಕೊಂಡಿದೆ ಅನ್ನೋ ರೋಚಕ ಪ್ರಯಾಣವನ್ನು ನಾವು ಶುರು ಮಾಡಬಹುದು. ಗಂಟಲಿನಿಂದ ಮಾತು ಹುಟ್ಟುದಿಲ್ಲ ಅನ್ನೋದು ಈ ಮಾಹಿತಿಯ ಅತ್ಯಂತ ಪ್ರಮುಖವಾದ ಅಂಶ ಅಲ್ವಾ? ಹಾಗಾದ್ರೆ ವಾಕ್ ಅಥವಾ ಶಬ್ದದ ಅಸಲಿ ಪ್ರಯಾಣ ಶುರುವಾಗೋದು ಎಲ್ಲಿಂದ? ಗಾಯತ್ರಿ ಚೈತನ್ಯ ಬಹಳ ಸ್ಪಷ್ಟವಾಗಿ ವಿವರಿಸುವಂತೆ ಶಬ್ದಕ್ಕೆ 4 ಪ್ರಮುಖ ಹಂತಗಳಿವೆ. ಆ 4 ಹಂತಗಳೆಂದರೆ ಪರ, ಪಶ್ಯಂತಿ, ಮಧ್ಯಮ ಮತ್ತು ವೈಖರಿ. ಶಬ್ದದ ನಿಜವಾದ ಮೂಲ ಇರೋದು ನಮ್ಮ ಶರೀರದ ಅತ್ಯಂತ ಕೆಳಗಿನ ಹಂತವಾದ ಮೂಲಾಧಾರ ಚಕ್ರದಲ್ಲಿ. ಅಂದ್ರೆ ಬೆನ್ನುಹುರಿಯ ತಳಭಾಗ ಅಥವಾ ನಾಭಿಯ ಕೆಳಭಾಗ? ಹೌದು. ಅಲ್ಲಿ ಹುಟ್ಟುವ ಮೊದಲ ಹಂತವೇ ಪರಾವಾಕ್. ಇದೊಂದು ಶುದ್ಧ ಶಕ್ತಿಯ ರೂಪ ಮಾತ್ರ. ಸಮಸ್ತ ಸೃಷ್ಟಿಯನ್ನು ಉಂಟುಮಾಡುವ ಪ್ರಥಮ ಸ್ಪಂದನೆ ಅಥವಾ ಕಂಪನವಿದು. ಇಲ್ಲಿ ಶಬ್ದಕ್ಕೆ ಭಾಷೆ, ಆಕಾರ ಅಥವಾ ಅರ್ಥ ಇರುತ್ತಾ? ಖಂಡಿತ ಇರೋದಿಲ್ಲ. ಇಲ್ಲಿ ಯಾವುದೇ ಧ್ವನಿ ಇರೋದಿಲ್ಲ. ಕುಂಡಲಿನಿ ಶಕ್ತಿಯೇ ಪರಾವಾಕ್ ಸ್ವರೂಪಿಣಿಯಾಗಿರುತ್ತೆ. ಇದನ್ನ ಪರಮಾನಂದದ ತುರಿಯಾವಸ್ಥೆ ಅಂತ ಕರೀತಾರೆ. ತುರಿಯಾವಸ್ಥೆ ಅಂದ್ರೆ ಸ್ವಲ್ಪ ಸುಲಭವಾಗಿ ಹೇಳೋದಾದ್ರೆ ಇದರ ಅರ್ಥವೇನು? ನಮ್ಮ ದೈನಂದಿನ ಜೀವನದಲ್ಲಿ ನಾವು 3 ಅವಸ್ಥೆಗಳನ್ನ ಅನುಭವಿಸ್ತೀವಿ: ಎಚ್ಚರ, ಕನಸು ಮತ್ತೆ ಗಾಢ ನಿದ್ರೆ. ಈ 3 ಅವಸ್ಥೆಗಳನ್ನ ಮೀರಿದ ಒಂದು ಶುದ್ಧ ಅರಿವಿನ ಸ್ಥಿತಿಯೇ ತುರಿಯಾವಸ್ಥೆ. ಅಲ್ಲಿ ಕೇವಲ ಪ್ರಜ್ಞೆ ಇರುತ್ತೆ. ಅರ್ಥವಾಯ್ತು. ಅಲ್ಲಿಂದ ಆ ಶಕ್ತಿ ಮೇಲಕ್ಕೆ ಚಲಿಸುತ್ತೆ ತಾನೆ? ನಿಜ. ಆ ಪರಾಶಕ್ತಿಯು ಮೇಲಕ್ಕೆ ಚಲಿಸಿ ನಾಭಿ ಪ್ರದೇಶವನ್ನ ಅಂದ್ರೆ ಮಣಿಪೂರಕ ಚಕ್ರವನ್ನ ತಲುಪಿದಾಗ ಅದು ಪಶ್ಯಂತಿ ವಾಕ್ ಎನಿಸಿಕೊಳ್ಳುತ್ತೆ. ಪಶ್ಯ ಎಂದರೆ ನೋಡುವುದು. ಇಲ್ಲಿ ಶಬ್ದ ಮತ್ತು ಅರ್ಥಗಳು ಒಂದಾಗ್ತವೆ. ಓಹೋ, ಇದೊಂದು ದೃಶ್ಯ ರೂಪದ ಅಥವಾ ಆಲೋಚನೆಯ ರೂಪದ ಸ್ಥಿತಿ ಎನ್ನಬಹುದಾ? ಹೌದು. ಅಕ್ಷರಗಳಿಲ್ಲದಿದ್ರೂ ವಿಚಾರಗಳ ಅರಿವು ಇಲ್ಲಿ ಪ್ರಾರಂಭವಾಗುತ್ತೆ. ಅಂದ್ರೆ ನಾವು ಮಾತನಾಡುವ ಮುನ್ನ ನಮ್ಮ ತಲೆಯಲ್ಲಿ ಒಂದು ಆಲೋಚನೆ ಮೂಡುತ್ತಲ್ಲ, ಅದು. ದೈನಂದಿನ ಜೀವನದಲ್ಲಿ ನಾವು ಯೋಚಿಸೋದಕ್ಕೂ ಮುನ್ನವೇ ಮಾತನಾಡ್ಬಿಡ್ತೀವಿ ಅಂತ ಕೆಲವೊಮ್ಮೆ ತಮಾಷೆ ಮಾಡ್ತೀವಿ. ಆ ಮಾತು 100ಕ್ಕೂ 100 ನಿಜ. ನಾವು ಯೋಚಿಸದೆ ಮಾತನಾಡಿದ್ದೇವೆ ಅಂದ್ರೆ ಈ ಪಶ್ಯಂತಿ ಹಂತದಲ್ಲಿ ನಮ್ಮ ಅರಿವಿನ ಕೊರತೆ ಇದೆ ಎಂದರ್ಥ. ಶಕ್ತಿಯು ಆ ಹಂತವನ್ನ ದಾಟಿ ಬಂದಿರುತ್ತೆ, ಆದ್ರೆ ನಾವು ಅದನ್ನ ಗಮನಿಸಿರೋದಿಲ್ಲ. ಸರಿ, ಇಲ್ಲಿಂದ ಮುಂದಿನ ಹಂತ ಯಾವುದು? ಇಲ್ಲಿಂದ ಶಕ್ತಿಯು ಮತ್ತಷ್ಟು ಮೇಲಕ್ಕೆ ಚಲಿಸಿ ಹೃದಯದ ಬಳಿಯಿರುವ ಅನಾಹತ ಚಕ್ರವನ್ನ ತಲುಪುತ್ತೆ. ಇದು 3ನೇ ಹಂತ, ಮಧ್ಯಮ. ಇಲ್ಲಿ ಬುದ್ಧಿ ಮತ್ತು ಭಾವನೆಗಳು ಜೊತೆಯಾಗ್ತವೆ. ನಾವೇ ನಮ್ಮ ಮನಸ್ಸಿನೊಳಗೆ ಮಾತನಾಡಿಕೊಳ್ತೀವಲ್ಲ, ಯಾರಿಗೂ ಕೇಳಿಸದ ಆಂತರಿಕ ಸಂಭಾಷಣೆ, ಅದು ಈ ಮಧ್ಯಮ ಸ್ಥಿತಿ ಅಂತ ಹೇಳ್ಬೋದಾ? ಕರಾರುವಾಗಿ ಹೇಳಿದ್ರಿ. ಶಬ್ದ ಮತ್ತು ಅರ್ಥಗಳ ನಡುವೆ ಭೇದವಿದೆ ಅಂತ ಇಲ್ಲಿ ಅರಿವುಗೆ ಬರುತ್ತೆ. ಇದು ಕೂಡ ನಮ್ಮ ಕಿವಿಗೆ ಹೊರಗಿಂದ ಕೇಳಿಸುವುದಿಲ್ಲ. ಅಂತಿಮವಾಗಿ ಶಬ್ದ ಬ್ರಹ್ಮವು ಕಂಠದಲ್ಲಿ ಅಥವಾ ವಿಶುದ್ಧಿ ಚಕ್ರದಲ್ಲಿ ಪ್ರಕಟವಾಗಿ ಬಾಯಿಂದ ಹೊರಹೊಮ್ಮುತ್ತೆ. ಅದೇ 4ನೇ ಹಂತವಾದ ವೈಖರಿ. ಅಂದ್ರೆ ಪರ, ಪಶ್ಯಂತಿ ಮತ್ತು ಮಧ್ಯಮ ಹಂತಗಳು ಸಂಪೂರ್ಣವಾಗಿ ಅವ್ಯಕ್ತವಾಗಿರ್ತವೆ, ಯಾರಿಗೂ ಕೇಳಿಸೋದಿಲ್ಲ. ಹೌದು. ಕೇವಲ ವೈಖರಿ ಮಾತ್ರ ನಮ್ಮ ಮತ್ತು ಇತರರ ಕಿವಿಗೆ ಕೇಳಿಸುವ ಸ್ಥೂಲ ಶಬ್ದ. ಈ ಸಂಪೂರ್ಣ ಪ್ರಕ್ರಿಯೆಯನ್ನ ಕೇಳುಗರಿಗೆ ಇನ್ನಷ್ಟು ಸುಲಭವಾಗಿ ಅರ್ಥ ಮಾಡಿಸಲು ಮೂಲ ಮಾಹಿತಿಯಲ್ಲಿರುವ ಒಂದು ಸುಂದರವಾದ ರೂಪಕವನ್ನ ನಾವಿಲ್ಲಿ ಬಳಸ್ಬೋದು. ಶಬ್ದದ ಹುಟ್ಟನ್ನ ಒಂದು ಮರಕ್ಕೆ ಹೋಲಿಸೋಣ. ಇದು ಬಹಳ ಆಸಕ್ತಿದಾಯಕವಾಗಿದೆ. ದಯವಿಟ್ಟು ಆ ರೂಪಕವನ್ನ ಬಿಡಿಸಿ ಹೇಳಿ. ಮೂಲಾಧಾರದಲ್ಲಿರುವ ಪರಾವಾಕ್ ಅನ್ನೋದು ಭೂಮಿಯೊಳಗಿರುವ ಬೀಜದಿಂದ ಒಡೆಯುವ ಮೊದಲ ಮೊಳಕೆ ಇದ್ದಂತೆ. ಅದು ಇನ್ನೂ ಹೊರಗಡೆ ಪ್ರಪಂಚಕ್ಕೆ ಕಾಣ್ತಾ ಇಲ್ಲ.
ಸರಿ. ನಾಭಿಯಲ್ಲಿರುವ ಪಶ್ಯಂತಿ ಅನ್ನೋದು ಆ ಮೊಳಕೆ ಬೆಳೆದು ಕೊಂಬೆ ಮತ್ತು ಎಲೆಗಳಾಗುವ ಹಂತ. ಹೃದಯದಲ್ಲಿರುವ ಮಧ್ಯಮ ಹಂತವು ಮರದಲ್ಲಿ ಬಿಡುವ ಮೊಗ್ಗಿನ ಸ್ಥಿತಿ. ಅರೆ ವಾ. ಮತ್ತು ಅಂತಿಮವಾಗಿ ನಮ್ಮ ಬಾಯಿಂದ ಹೊರಬರುವ ವೈಖರಿ ಎಂದರೆ ಸಂಪೂರ್ಣವಾಗಿ ಅರಳಿದ ಹೂವು ಅಥವಾ ಮಾಗಿದ ಫಲ. ಇದು ಅದ್ಭುತವಾದ ಹೋಲಿಕೆಯಲ್ವಾ? ಖಂಡಿತ. ಬೀಜವಿಲ್ಲದೆ ಹೂವು ಅರಳಲು ಸಾಧ್ಯವಿಲ್ಲದಂತೆ ಪರಾಶಕ್ತಿ ಇಲ್ಲದೆ ವೈಖರಿ ವಾಕ್ ಹೊರಬರಲು ಸಾಧ್ಯವಿಲ್ಲ. ನಾವು ಆಡುವ ಪ್ರತಿಯೊಂದು ಕ್ಷುಲ್ಲಕ ಪದವೂ ಆ ಅಗಾಧ ಶಕ್ತಿಯಿಂದಲೇ ಪಯಣಿಸಿ ಬಂದಿರುತ್ತೆ. ವೈಖರಿ ಎಂದರೆ ಸಂಪೂರ್ಣವಾಗಿ ಅರಳಿದ ಹೂವು ಅಂದುಕೊಂಡೆವು. ಆದ್ರೆ ಒಂದು ಸುಂದರವಾದ ಹೂವು ಅರಳಬೇಕಾದ್ರೆ ಅದು ಬೆಳೆಯುವ ಮರದ ರಚನೆ ಹೇಗಿರಬೇಕು? ಯೋಗಶಾಸ್ತ್ರದಲ್ಲಿ ನಮ್ಮ ಶರೀರವನ್ನು, ವಿಶೇಷವಾಗಿ ಬೆನ್ನುಮೂಳೆಯನ್ನು ಒಂದು ವೀಣಾದಂಡ ಅಥವಾ ದೈವಿ ವೀಣೆಗೆ ಹೋಲಿಸಲಾಗಿದೆ. ಸೋ ಅನಿತಾ ಅರವಿಂದ್ ಸರಾಫ್ ಅವರ ಮಾಹಿತಿಯ ಪ್ರಕಾರ ಈ ವೀಣೆಯನ್ನು ಸಾಕ್ಷಾತ್ ಸರಸ್ವತೀ ದೇವಿಯ ನುಡಿಸುತ್ತಾಳೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ? ನಾವೇನೋ ನಿಜಕ್ಕೂ ಒಂದು ವಾದ್ಯದಂತೆ ಕೆಲಸ ಮಾಡ್ತೀವಾ? ಭೌತಿಕವಾಗಿ ನಾವೊಂದು ಮರದ ವಾದ್ಯವಲ್ಲದೆ ಇರಬಹುದು. ಆದ್ರೆ ಶಕ್ತಿಯ ಮಟ್ಟದಲ್ಲಿ ಮಾನವ ಶರೀರವೇ ಒಂದು ಅತ್ಯುನ್ನತ ದೈವೀ ವೀಣೆ. ವೀಣೆಯಲ್ಲಿ ತಂತಿಗಳಿರುತ್ತವೆ. ಅವುಗಳನ್ನು ಮೀಟಿದಾಗ ನಾದ ಹೊರಡುತ್ತೆ. ನಮ್ಮ ದೇಹದಲ್ಲಿ ನಾಡಿಗಳು ಮತ್ತು ಚಕ್ರಗಳೇ ಆ ತಂತಿಗಳು. ದಳಗಳ ಬಗ್ಗೆನೂ ಪ್ರಸ್ತಾಪವಿದೆ ಅಲ್ವಾ? ಹೌದು. ಗಾಯತ್ರಿ ಚೈತನ್ಯ ವಿವರಿಸುವಂತೆ ನಮ್ಮ ದೇಹದಲ್ಲಿರುವ 6 ಪ್ರಮುಖ ಚಕ್ರಗಳಿಗೆ ನಿರ್ದಿಷ್ಟ ಸಂಖ್ಯೆಯ ದಳಗಳಿವೆ. ಈ ದಳಗಳು ಅಂದ್ರೆ ಕಮಲದ ಹೂವಿನ ದಳಗಳಂತೆ ಊಹಿಸ್ಕೊಳ್ಬೇಕಾ ಅಥವಾ ಶಕ್ತಿಯ ಪ್ರವಾಹದ ಕೇಂದ್ರಗಳೆಂದೇ? ಇವು ಕೇವಲ ಕಾಲ್ಪನಿಕ ದಳಗಳಲ್ಲ. ಇವು ಶಕ್ತಿಯ ನಿರ್ದಿಷ್ಟ ಕಂಪನ ಕೇಂದ್ರಗಳು ಅಥವಾ ನಾಡಿಗಳು ಸಂಧಿಸುವ ಜಾಗಗಳು. ಮೂಲಾಧಾರ ಚಕ್ರದಲ್ಲಿ 4 ದಳಗಳಿವೆ. ಸ್ವಾದಿಷ್ಠಾನ ಚಕ್ರದಲ್ಲಿ 6, ಮಣಿಪುರಕದಲ್ಲಿ 10 ದಳಗಳಿವೆ. ಅನಾಹತದಲ್ಲಿ 12, ವಿಶುದ್ಧಿಯಲ್ಲಿ 16 ಮತ್ತು ಹುಬ್ಬುಗಳ ಮಧ್ಯೆ ಇರುವ ಆಜ್ಞಾಚಕ್ರದಲ್ಲಿ 2 ದಳಗಳಿವೆ ತಾನೆ? ಹೌದು. ಒಂದು ನಿಮಿಷ ತಡೇರಿ. ನೀವ್ ಹೇಳ್ತಾ ಇರೋದು 4, 6, 10, 12, 16 ಮತ್ತು 2. ಇವೆಲ್ಲವನ್ನೂ ಕೂಡಿಸಿದರೆ ಒಟ್ಟು 50 ದಳಗಳಾಗುತ್ತವೆ. ಈ ಸಂಖ್ಯೆ 50ರ ಹಿಂದಿರುವ ವಿಜ್ಞಾನವಾದರೂ ಏನು? ಇಲ್ಲಿಯೇ ವಿಜ್ಞಾನ ಮತ್ತು ಭಾಷೆಯ ಅದ್ಭುತವಾದ ಬೆಸುಗೆಯನ್ನ ನಾವು ಕಾಣಬಹುದು. ಸಂಸ್ಕೃತ ವರ್ಣಮಾಲೆಯಲ್ಲಿ ಆದಿಂದ ಹಿಡಿದು ಕ್ಷವರೆಗೆ ಒಟ್ಟು 50 ಅಕ್ಷರಗಳಿವೆ. ಕುಂಡಲಿನಿ ಶಕ್ತಿಯೇ ಈ 50 ಬೀಜಾಕ್ಷರಗಳಿಂದ ಕೂಡಿದೆ. ಅಬ್ಬಾ! ಅಂದ್ರೆ ನಮ್ಮ ಭಾಷೆಯ 50 ಅಕ್ಷರಗಳು ನಮ್ಮ ದೇಹದ ಒಳಗಿರುವ 50 ಶಕ್ತಿ ಕೇಂದ್ರಗಳ ನೇರ ಅಭಿವ್ಯಕ್ತಿ ಎನ್ನಬಹುದಾ? ಇದು ಕೇವಲ ಕಾಕತಾಳೀಯವಾಗಿರಲು ಸಾಧ್ಯವೇ ಇಲ್ಲ. ಅದಕ್ಕಾಗಿಯೇ ಭಗವತಿ ಗಾಯತ್ರಿಯನ್ನ ಈ 50 ಅಕ್ಷರಗಳ ಅಕ್ಷರ ಮಾಲಾಧಾರಿ ಅಂತ ಕರೆಯಲಾಗುತ್ತೆ. ವಾಕ್ ಎನ್ನುವ ಪ್ರಯತ್ನದಿಂದ ನಮ್ಮ ಶರೀರದಲ್ಲಿರುವ ಈ ದೈವೀ ವೀಣೆಯ ತಂತಿಗಳನ್ನ ಮೀಟಿದಾಗ ಈ ಚಕ್ರಗಳ ಮುಖಾಂತರವೇ ಅಕ್ಷರಗಳು ಜನ್ಮ ತಾಳ್ತವೆ. ಸರಸ್ವತೀ ದೇವಿ ವೀಣೆ ನುಡಿಸುತ್ತಾಳೆ ಎನ್ನುವುದರ ಸಾಂಕೇತಿಕ ಅರ್ಥವೂ ಇದೇ ಇರಬೇಕು. ಈ ದೈವೀ ವೀಣೆಯನ್ನ ನಾವು ಕೇವಲ ದಿನನಿತ್ಯದ ಮಾತುಕತೆಗೆ ಮಾತ್ರ ಬಳಸೋದಿಲ್ಲ, ಬದಲಾಗಿ ಮಂತ್ರಪಠಣಕ್ಕೂ ಬಳಸ್ತೀವಿ. ನಿಜ. ಗಾಯತ್ರಿ ಚೈತನ್ಯದಲ್ಲಿ ಗಾಯತ್ರಿ ಮಂತ್ರದ ಉಚ್ಚಾರಣೆಯ ವಿಜ್ಞಾನವನ್ನ ಬಹಳ ಆಳವಾಗಿ ವಿವರಿಸಲಾಗಿದೆ. ಈ ಮಂತ್ರಪಠಣಕ್ಕೂ ಮತ್ತು ನಾವು ಈ ಮೊದಲು ಮಾತನಾಡಿದ ಆ 4 ಶಬ್ದದ ಹಂತಗಳಿಗೂ ಇರುವ ಸಂಬಂಧವೇನು? ಇವೆರಡೂ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ? ಗಾಯತ್ರಿ ಮಂತ್ರವು ಕೇವಲ ಒಂದು ಧಾರ್ಮಿಕ ಪ್ರಾರ್ಥನೆ ಅಲ್ಲ, ಅದೊಂದು ನಿಖರವಾದ ಶಬ್ದದ ವಿಜ್ಞಾನ. ಮಂತ್ರವನ್ನು ಜಪಿಸುವಾಗ ನಾವು ಆ 4 ಹಂತಗಳ ಮೂಲಕವೇ ಪ್ರಯಾಣಿಸ್ತೀವಿ, ಆದರೆ ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿನಲ್ಲಿ. ವಿರುದ್ಧ ದಿಕ್ಕಿನಲ್ಲಿ ಎಂದರೆ ಹೊರಗಿನಿಂದ ಒಳಗಡೆಗೆ. ಇದನ್ನ ನಮ್ಮ ಕೇಳುಗರಿಗೆ ಒಂದು ಪ್ರಾಯೋಗಿಕ ಉದಾಹರಣೆ ಸಮೇತ ವಿವರಿಸಬಹುದಾ? ಖಂಡಿತ. ಸಾಮಾನ್ಯವಾಗಿ ಮಾತನಾಡುವಾಗ ಮೂಲಾಧಾರದಿಂದ ಅಂದ್ರೆ ಪರಾಹಂತದಿಂದ ಗಂಟಲಿಗೆ ವೈಖರಿಯಾಗಿ ಶಬ್ದ ಬರುತ್ತೆ ಅಂತ ನಮಗೆ ತಿಳಿದಿದೆ. ಆದರೆ ಜಪ ಮಾಡುವಾಗ ಏನಾಗುತ್ತೆ ಗಮನಿಸಿ. ಆರಂಭದಲ್ಲಿ ನಾವು ಗಾಯತ್ರಿ ಮಂತ್ರವನ್ನು ಜೋರಾಗಿ ಸ್ಪಷ್ಟವಾಗಿ ಉಚ್ಚರಿಸ್ತೀವಿ. ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ ಆರಂಭದಲ್ಲಿ ಸ್ವಲ್ಪ ಜೋರಾಗಿ ಮಂತ್ರ ಹೇಳೋದನ್ನ ನಾವು ನೋಡ್ತೀವಿ. ಇದು ವೈಖರಿ ಹಂತ ಅಲ್ವಾ? ಹೌದು. ಹೊರಗಿನ ಗದ್ದಲವನ್ನ ತಡೆಯಲು ಈ ಜೋರಾದ ಉಚ್ಚಾರಣೆ ಸಹಾಯ ಮಾಡುತ್ತೆ. ಸ್ವಲ್ಪ ಸಮಯದ ನಂತರ ಆ ಜಪದಲ್ಲಿ ಏಕಾಗ್ರತೆ ಹೆಚ್ಚಾದಂತೆ ಧ್ವನಿ ತಾನಾಗಿಯೇ ತಗ್ಗುತ್ತೆ. ಕೇವಲ ತುಟಿಗಳು ಮಾತ್ರ ಚಲಿಸ್ತವೆ ಅಥವಾ ಮನಸ್ಸಿನ ಒಳಗೆ ಮಾತ್ರ ಜಪ ನಡೆಯಲು ಶುರುವಾಗುತ್ತೆ. ಇದು ಮಧ್ಯಮ ಸ್ಥಿತಿ. ಅಂದ್ರೆ ಹೊರಗಿನ ಶಬ್ದ ನಿಂತು ಒಳಗಿನ ಧ್ಯಾನ ಶುರುವಾಯಿತು. ಅಲ್ಲಿಂದ ಇನ್ನಷ್ಟು ಆಳಕ್ಕೆ ಹೋದಾಗ ಆ ಮಂತ್ರಲ ಜಪವು ತನ್ನೆಲ್ಲ ವ್ಯಾವಹಾರಿಕ ಗುಣಗಳನ್ನ ಕಳುಕೊಳ್ಳುತ್ತೆ. ಮನಸ್ಸಿನಲ್ಲಿ ಅಕ್ಷರಗಳ ರೂಪವೂ ಇರೋದಿಲ್ಲ.
ಬದಲಾಗಿ ಅದು ಕೇವಲ ಒಂದು ಭಾವ, ಬೆಳಕು ಅಥವಾ ದರ್ಶನದ ರೂಪ ಪಡೆಯುತ್ತೆ. ಅದೇ ಪಶ್ಯಂತಿ ಹಂತ. ಪದಗಳು ಮರೆಯಾಗಿ ಕೇವಲ ಅನುಭವ ಮಾತ್ರ ಉಳಿಯುವ ಹಂತ ಇದು. ಕೊನೆಯದಾಗಿ ಜಪವು ಸಂಪೂರ್ಣವಾಗಿ ನಿಶ್ಶಬ್ದವಾಗಿ ಶುದ್ಧ ಅರಿವಿನ ಸ್ಥಿತಿಯನ್ನು ತಲುಪುತ್ತೆ. ಯಾವುದೇ ಆಲೋಚನೆ, ಯಾವುದೇ ಕಂಪನ ಇರೋದಿಲ್ಲ. ಅದೇ ಪರಾಸ್ಥಿತಿ. ಗಾಯತ್ರಿ ಮಂತ್ರದಲ್ಲಿರುವ 24 ಅಕ್ಷರಗಳುವೇ ಆದಿಶಕ್ತಿಯ ಕೊರಳಿನ ಅಕ್ಷರಮಾಲೆಯಾಗಿದ್ದು, ಅವು ನಮ್ಮನ್ನ ಈ ವಿಶ್ವಾತೀತ ಗುಣಗಳ ಕಡೆಗೆ ಕೊಂಡೊಯ್ಯುತ್ತವೆ. ಜಪ ಮಾಡುವುದೆಂದರೆ ಕೇವಲ ಯಾಂತ್ರಿಕವಾಗಿ ಶಬ್ದ ಮಾಡುವುದಲ್ಲ, ಬದಲಾಗಿ ಹೊರಗಿನ ವೈಖರಿ ಶಬ್ದದಿಂದ ಒಳಗಿನ ಮೂಲ ಪರಾಶಬ್ದದ ಕಡೆಗೆ ಹಿಂದಿರುಗಿ ಪ್ರಯಾಣ ಮಾಡುವುದು. ಇದನ್ನೊಂದು ರೀತಿಯಲ್ಲಿ ರಿವರ್ಸ್ ಇಂಜಿನಿಯರಿಂಗ್ ಎನ್ನಬಹುದು. ಖಂಡಿತ. ಅರಳಿದ ಹೂವಿನಿಂದ ಮತ್ತೆ ಆ ಹೂವನ್ನು ಮೊಗ್ಗಾಗಿ, ಎಲೆಯಾಗಿ, ಕೊನೆಯಲ್ಲಿ ಮೂಲ ಬೀಜದ ಕಡೆಗೆ ಕೊಂಡೊಯ್ಯುವ ಪ್ರಯಾಣ. ಬಾಹ್ಯ ಪ್ರಪಂಚದ ಗದ್ದಲದಿಂದ ನಮ್ಮ ಒಳಗಿನ ಬ್ರಹ್ಮಾಂಡದ ಪ್ರಶಾಂತತೆಯ ಪಯಣವಿದು. ಗಾಯತ್ರಿ ಮಂತ್ರ ಮತ್ತು ಈ ಆಂತರಿಕ ಪ್ರಯಾಣದ ಬಗ್ಗೆ ಮಾತನಾಡುವಾಗ ಮೂಲ ಮಾಹಿತಿಯಲ್ಲಿ ಸಂಧ್ಯೋಪಾಸನೆಯ ಪ್ರಸ್ತಾಪ ಬರುತ್ತೆ. ಆದ್ರೆ ನನಗಿಲ್ಲೊಂದು ಗೊಂದಲವಿದೆ. ಏನ್ ಗೊಂದಲ ಹೇಳಿ? ನಾವೆಲ್ಲ ಅನ್ಕೊಂಡಂತೆ ಸಂಧ್ಯೋಪಾಸನೆ ಅಂದ್ರೆ ಬೆಳಗ್ಗೆ ಸೂರ್ಯ ಹುಟ್ಟುವಾಗ ಅಥವಾ ಸಂಜೆ ಸೂರ್ಯ ಮುಳುಗುವಾಗ ನದಿಯಲ್ಲೋ ಅಥವಾ ಮನೆಯಲ್ಲೋ ನಿಂತು ಸೂರ್ಯನಿಗೆ ನೀರು ಬಿಡುವ ಒಂದು ದಿನನಿತ್ಯದ ಆಚರಣೆ ತಾನೆ. ಶಬ್ದದ ಈ ಹಿಮ್ಮುಖ ಪ್ರಯಾಣಕ್ಕೂ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಈ ಆಚರಣೆಗೂ ಏನು ಸಂಬಂಧ? ಭೌತಿಕವಾಗಿ ನೋಡುವುದಾದರೆ ಹಗಲು ಮತ್ತು ರಾತ್ರಿಯ ನಡುವಿನ ಸಂಧಿಕಾಲದಲ್ಲಿ ಆಚರಿಸುವುದು ಸಂಧ್ಯೋಪಾಸನೆ ಅಂತ ಕಾಣುತ್ತೆ. ಆದರೆ ಸೌ ಅನಿತಾ ಅರವಿಂದ್ ಸರಾಫ್ ಅವರ ಮಾಹಿತಿಯಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಬೇರೆದೇ ಆದ ಒಂದು ನಿಗೂಢ ಅರ್ಥವನ್ನು ನೀಡಿದ್ದಾರೆ. ಯೌಗಿಕ ಮತ್ತು ಸೂಕ್ಷ್ಮ ಅರ್ಥದಲ್ಲಿ ಇದರ ವ್ಯಾಖ್ಯಾನವೇ ಬೇರೆ ಇದಲ್ವಾ? ಹೌದು. ಇದನ್ನು ಅರ್ಥ ಮಾಡಿಕೊಳ್ಳು ನಮ್ಮ ದೇಹದ ನಾಡಿಗಳ ಬಗ್ಗೆ ತಿಳಿಯಬೇಕು. ನಮ್ಮ ದೇಹದಲ್ಲಿ 3 ಪ್ರಮುಖ ನಾಡಿಗಳಿವೆ. ಬೆನ್ನುಹುರಿಯ ಎಡಭಾಗದಲ್ಲಿ ಈಡ, ಬಲಭಾಗದಲ್ಲಿ ಪಿಂಗಳ ಮತ್ತು ಇವೆರಡರ ಮಧ್ಯೆ ಇರುವ ಸುಷುಮ್ನಾ ನಾಡಿ. ಎಂದರೆ ಈ ಇಡ ಮತ್ತು ಪಿಂಗಣ ನಾಡಿಗಳು ನಮ್ಮ ಭೌತಿಕ ದಿನ ಮತ್ತು ರಾತ್ರಿಗೆ ಸಮಾನವಾಗಿ ಕೆಲಸ ಮಾಡುತ್ತವ. ನಿಜ. ಇಡಾ ನಾಡಿಯು ಚಂದ್ರನನ್ನ ಅಂದ್ರೆ ರಾತ್ರಿಯನ್ನ ಪ್ರತಿನಿಧಿಸಿದ್ರೆ, ಪಿಂಗಳ ನಾಡಿಯು ಸೂರ್ಯನನ್ನ ಪ್ರತಿನಿಧಿಸುತ್ತೆ. ಇವೆರಡರ ಮಧ್ಯೆ ಇರುವ ಸಮತೋಲನವನ್ನ ಕಾಯ್ದುಕೊಳ್ಳುವ ಸುಷುಮ್ನಾ ನಾಡಿಯೇ ಸೂಕ್ಷ್ಮ ಅರ್ಥದಲ್ಲಿ ಸಂಧ್ಯೆ ಅಥವಾ ಸಂಧಿಕಾಲ. ಓಹೋ, ಈಗ ಅರ್ಥವಾಗ್ತಾ ಇದೆ. ಅಂದ್ರೆ ಹೊರಗಿನ ಸೂರ್ಯೋದಯ ಅಥವಾ ಸೂರ್ಯಾಸ್ತ ಮಾತ್ರ ಸಂಧ್ಯೆಯಲ್ಲ. ನಮ್ಮ ಉಸಿರು ಇಡ ಮತ್ತು ಪಿಂಗಳ ನಾಡಿಗಳಿಂದ ಬದಲಾಗಿ ಮಧ್ಯದ ಸುಷುಮ್ನ ನಾಡಿಯಲ್ಲಿ ಪ್ರವಹಿಸಲು ಶುರು ಮಾಡುತ್ತಲ್ಲ, ಆ ಒಳಗಿನ ಶಕ್ತಿಯ ಜಾಗೃತಿಯೇ ಅಸಲಿ ಸಂಧ್ಯೆ. ಕರಾರುವಕ್ಕನ ಮಾತು. ಗಾಯತ್ರಿ ಮಂತ್ರದ ಮೂಲಕ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸಿ ಆ ಶಕ್ತಿಯನ್ನ ಈ ಸುಷುಮ್ನಾ ನಾಡಿಯ ಮೂಲಕ ಮೇಲಕ್ಕೆ ಚಲಿಸುವಂತೆ ಮಾಡುವ ಆಂತರಿಕ ಪ್ರಕ್ರಿಯೆಯೇ ನಿಜವಾದ ಸಂಧ್ಯೋಪಾಸನೆ. ಇದು ಹೊರಗಡೆ ಮಾಡುವ ಆಚರಣೆ ಅಲ್ಲ, ಒಳಮುಖವಾಗಿ ನಡೆಯುವ ಧ್ಯಾನ. ಇದು ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ವಿಚಾರ. ಹೊರಗಿನ ಗಡಿಯಾರದ ಸಮಯವನ್ನ ಆಧರಿಸಿ ಮಾಡುವ ಪೂಜೆಗೂ ನಮ್ಮ ಉಸಿರು ಮತ್ತು ನಾಡಿಗಳ ಚಲನೆಯನ್ನ ಆಧರಿಸಿ ಮಾಡುವ ಆಂತರಿಕ ಸಾಧನೆಗೂ ಇರುವ ವ್ಯತ್ಯಾಸವನ್ನ ಇದು ಸ್ಪಷ್ಟಪಡಿಸುತ್ತೆ. ಗಾಯತ್ರಿ ಚೈತನ್ಯದಲ್ಲಿ ಇದೇ ವಿಚಾರವನ್ನ ಒತ್ತಿ ಹೇಳಲಾಗಿದೆ. ಕೇವಲ ವೈಖರಿ ಮಟ್ಟದಲ್ಲಿ ಗಿಳಿಪಾಠದಂತೆ ಮಂತ್ರವನ್ನ ಹೇಳುವುದಕ್ಕಿಂತ ಆ ಮಂತ್ರವು ನಮ್ಮ ಮೂಲಾಧಾರದ ಪರಾಹಂತವನ್ನ ತಲುಪಿ ಸುಷುಮ್ನಾ ನಾಡಿಯನ್ನ ಪ್ರವೇಶಿಸುವಂತೆ ಮಾಡುವುದೇ ವಾಕ್ವಿಜ್ಞಾನದ ಅಂತಿಮ ಸಾರಾಂಶ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಗಾಯತ್ರಿ ಚೈತನ್ಯ ಮತ್ತು ಸೌ ಅನಿತಾ ಅರವಿಂದ್ ಸರಾಫ್ ಅವರ ಮಾಹಿತಿಯ ಪ್ರಕಾರ ನಾವು ಆಡುವ ಪ್ರತಿಯೊಂದು ಶಬ್ದವೂ ಕೇವಲ ಭೌತಿಕ ಕ್ರಿಯೆಯಲ್ಲ, ಅದೊಂದು ಬ್ರಹ್ಮಾಂಡದ ಶಕ್ತಿಯ ಅದ್ಭುತ ಅಭಿವ್ಯಕ್ತಿ. ಹೌದು. ಮೂಲಾಧಾರದ ಪರಾಸ್ಥಿತಿಯಿಂದ ಶುರುವಾಗಿ ನಾಭಿಯ ಪಶ್ಯಂತಿ, ಹೃದಯದ ಮಧ್ಯಮ ಮತ್ತು ಅಂತಿಮವಾಗಿ ಗಂಟಿಲಿನ ವೈಖರಿಯವರೆಗಿನ ಶಬ್ದದ ಪಯಣ ನಮ್ಮ ದೇಹವೆಂಬ ದೈವೀ ವೀಣೆಯ ತಂತಿಗಳನ್ನ ಮೀಟುವ ಕ್ರಿಯೆ. ಹಾಗೆಯೇ ಜಪದ ಮೂಲಕ ಆ ಶಬ್ದವನ್ನ ಮರಳಿ ಅದರ ಮೂಲಕ್ಕೆ ಕೊಂಡೊಯ್ಯುವ ಹಿಮ್ಮುಖ ಪ್ರಯಾಣ ಮತ್ತು ಸುಷುಮ್ನ ನಾಡಿಯ ಮೂಲಕ ನಡೆಯುವ ಸಂಧ್ಯೋಪಾಸನೆಯ ಆಂತರಿಕ ರಹಸ್ಯವನ್ನ ನಾವು ಆಳವಾಗಿ ಅರಿತೆವು. ಶಬ್ದ ಮತ್ತು ಮಂತ್ರಗಳ ಹಿಂದಿನ ಈ ಯೋಗಿಕ ವಿಜ್ಞಾನವನ್ನ ಅರಿಯುವುದು ನಮ್ಮ ಆಧ್ಯಾತ್ಮಿಕ ಮತ್ತು ದೈನಂದಿನ ಜೀವನಕ್ಕೆ ಒಂದು ಹೊಸ ಆಯಾಮವನ್ನ ಕಮ್ಮಿಟ ನೀಡುತ್ತೆ. ಇದು ನಮ್ಮನ್ನ ನಾವು ಅರಿಯುವ ಒಂದು ಸಾಧನ. ಈ ಸಂಭಾಷಣೆಯನ್ನ ಮುಗಿಸುವ ಮುನ್ನ ನಮಗೆಲ್ಲರಿಗೂ, ಅಂದ್ರೆ ನಮ್ಮ ಕೇಳುಗರಿಗೆ, ಒಂದು ವಿಚಾರವನ್ನ ಯೋಚಿಸಲು ಬಿಡ್ತೀನಿ. ನಮ್ಮ ಬಾಯಿಂದ ಹೊರಬರುವಂತಹ ಪ್ರತಿಯೊಂದು ಮಾತು ಕೂಡ ನಮ್ಮ ಒಳಗಿನ ಅಗೋಚರ ದೈವಿಕ ಶಕ್ತಿಯ ಅಂತಿಮ ರೂಪ, ಅಂದ್ರೆ ಅರಳಿದ ಹೂವು ಎಂದಾದರೆ, ನಾವು ಮಾತನಾಡುವ ಮುನ್ನ, ಕೋಪಗೊಳ್ಳುವ ಮುನ್ನ ಅಥವಾ ಯಾರಿಗಾದರೂ ಕಠಿಣ ಪದಗಳನ್ನ ಬಳಸುವ ಮುನ್ನ
ನಮ್ಮ ಆಲೋಚನೆಗಳ ಪರ ಅಥವಾ ಪಶ್ಯಂತಿ ಹಂತದ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಏನಾಗಬಹುದು? ಬಹಳ ಆಳವಾದ ಪ್ರಶ್ನೆ ಇದು. ನಮ್ಮ ಅಂತರಂಗದ ಬೀಜ ಶುದ್ಧವಾಗಿದ್ದರೆ ಹೊರಬರುವ ಶಬ್ದವೆಂಬ ಹೂವೂ ಕೂಡ ಸುಗಂಧಭರಿತವಾಗಿರಲು ಸಾಧ್ಯ ಅಲ್ವಾ? ಈ ಅರಿವು ನಮ್ಮ ದೈನಂದಿನ ಸಂಭಾಷಣೆಗಳು ಮತ್ತು ಬದುಕನ್ನ ಎಷ್ಟು ಅದ್ಭುತವಾಗಿ ಬದಲಾಯಿಸಬಹುದು ಎಂಬುದನ್ನೊಮ್ಮೆ ಯೋಚಿಸಿ. ಮುಂದಿನ ವಿಶೇಷ ಅಧ್ಯಯನದಲ್ಲಿ ಮತ್ತೊಂದು ಕುತೂಹಲಕಾರಿ ವಿಚಾರದೊಂದಿಗೆ ಭೇಟಿಯಾಗೋಣ.